ದಸರಾ ನವರಾತ್ರಿಯೊಳಗೆ ಈ 9 ವಸ್ತುಗಳಲ್ಲಿ ಒಂದನ್ನು ನಿಮ್ಮ ಮನೆಗೆ ತಂದರೆ 7 ತಲೆಮಾರಿನವರೆಗೂ ಧನ ಸಂಪತ್ತು ತಾಯಿ ಕೊಡುತ್ತಾಳೆ. ಈ 9 ದಿನಗಳಲ್ಲಿ ದುರ್ಗಾದೇವಿಯು 9 ವಿಶೇಷ ರೂಪಗಳಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ಈ ಪ್ರತಿ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ನಡೆಯುತ್ತದೆ. ಒಬ್ಬರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಈ 9 ದಿನಗಳಲ್ಲಿ ಭಕ್ತರು ಉಪವಾಸ ಮಾಡುತ್ತಾರೆ, ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕನ್ಯಾ ಪೂಜೆಯನ್ನು ದುರ್ಗಾಷ್ಟಮಿ ಮತ್ತು ನವಮಿ ಎಂದು ಮಾಡಲಾಗುತ್ತದೆ. ಇದು ನವರಾತ್ರಿ ಉತ್ಸವವನ್ನು ಮುಕ್ತಾಯಗೊಳಿಸುತ್ತದೆ. ದಸರಾವನ್ನು ಮಾರ್ನಾಡು ಅಂದರೆ ದಶಮಿ ತಿಥಿ ಎಂದು ಆಚರಿಸಲಾಗುತ್ತದೆ. ಈ ನವರಾತ್ರಿಯ ಆರಂಭದ ಮೊದಲ ಕೆಲವು ಪ್ರಮುಖ ವಸ್ತುಗಳನ್ನು ಖರೀದಿಸಿ ನಿಮ್ಮ ಮನೆಗೆ ತಂದರೆ ದುರ್ಗಾದೇವಿಯ ಆಶೀರ್ವಾದದೊಂದಿಗೆ ನಿಮಗೆ ಅಪಾರ ಆರ್ಥಿಕ ಲಾಭ ಮತ್ತು 7 ತಲೆಮಾರುಗಳಿಗೆ ಸಾಕಷ್ಟು ಹಣವನ್ನು ನೀಡುತ್ತಾಳೆ ತಾಯಿ ದುರ್ಗಾಮಾತೆ. ಹಾಗಾದರೆ ನಿಮ್ಮ ಮನೆಯಲ್ಲಿನ ಎಲ್ಲ ಸಂಕಷ್ಟಗಳನ್ನು ದೂರವಾಗಲು ಈ ದಸರಾದ ಮೊದಲು ನಿಮ್ಮ ಮನೆಗೆ ಯಾವ ರೀತಿಯ ವಸ್ತುಗಳನ್ನು ತರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ತುಳಸಿ ಗಿಡ. ಮನೆಗೆ ತರುವ ವಸ್ತು ತುಳಸಿ ಗಿಡ. ಮನೆಗೆ ತರುವ ವಸ್ತು ತುಳಸಿ ಗಿಡ. ಲಕ್ಷ್ಮೀ ದೇವಿಯು ತುಳಸಿ ಗಿಡದಲ್ಲಿ ಕಾಣಸಿಗುತ್ತಾಳೆ. ಆದುದರಿಂದ ಈ ನವರಾತ್ರಿಯಲ್ಲಿ ತುಳಸಿ ಗಿಡವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ನವರಾತ್ರಿಯಲ್ಲಿ 9 ದಿನಗಳ ಕಾಲ ತುಳಸಿ ಗಿಡದ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಮನೆಗೆ ಅಖಾಡ ಸಂಪತ್ತು ದೊರೆಯುತ್ತದೆ. ಕಮಲ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಮಲದ ಹೂವು ಕೂಡ ಒಂದಾಗಿದೆ. ಹಾಗಾಗಿ ನವರಾತ್ರಿ ಹಬ್ಬದ 9 ದಿನಗಳಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಮಲದ ಹೂವನ್ನು ತಂದು ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ಆಕೆ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುತ್ತಾಳೆ, ಸಮೃದ್ಧಿ ಮತ್ತು ಉತ್ತಮ ಆಶೀರ್ವಾದವನ್ನು ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅರಿಶಿಣ ಮತ್ತು ಉಪ್ಪು. ಈ ನವರಾತ್ರಿಯಲ್ಲಿ ಅರಿಶಿಣ ಮತ್ತು ಉಪ್ಪನ್ನು ಖಂಡಿತವಾಗಿ ಖರೀದಿಸಿ. ಈ ಅರಿಶಿಣವನ್ನು ನಿಮ್ಮ ಪೂಜೆಯಲ್ಲಿಯೂ ಬಳಸಬಹುದು. ಈಗ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಕಣ್ಣುಗಳನ್ನು ಇರಿಸಿ. ಈಶಾನ್ಯ ದಿಕ್ಕಿಗೆ ಕಣ್ಣು ಇಟ್ಟರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವರ ದರ್ಶನವಾಗುತ್ತದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ದುರ್ಗಮ್ಮ ತಾಯಿಗೆ ಅಲಂಕಾರಿಕ ವಸ್ತುಗಳೆಂದರೆ ವಿಶೇಷ ಪ್ರೀತಿ. ಈ ನವರಾತ್ರಿಯಲ್ಲಿ ನೀವು ಮನೆಯಲ್ಲಿ ದುರ್ಗಾದೇವಿಯ ಚಿತ್ರದ ಮುಂದೆ ಪೂಜೆ ಮಾಡುವಾಗ ನೀವು ತಾಯಿಯನ್ನು ಅಲಂಕಾರಿಕ ವಸ್ತುಗಳಿಂದ ಪೂಜಿಸಿದರೆ ದುರ್ಗಮ್ಮ ತಾಯಿ ಸಂತೋಷಗೊಂಡು ಆಶೀರ್ವಾದ ಮಾಡುತ್ತಾರೆ ನಿಮ್ಮ ಮನೆಯ ಮೇಲೆ. ನವಿಲುಗರಿ. ನಮ್ಮ ಹಿಂದೂ ಧರ್ಮದಲ್ಲಿ ನವಿಲುಗರಿ ಬಹಳ ಪವಿತ್ರ. ಆದ್ದರಿಂದ ನಿಮ್ಮ ಮನೆಗೆ 2 ನವಿಲುಗರಿಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. ಈ ನವರಾತ್ರಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಪೂಜಾ ಕೋಣೆಯಲ್ಲಿ ಅಮ್ಮನ ಚಿತ್ರದ ಮೇಲೆ ನವಿಲುಗರಿಯಿಂದ ಗಾಳಿ ಬೀಸಿ. ಈ ನವರಾತ್ರಿಗಳಲ್ಲಿ ಯಾರು ಹೀಗೆ ಮಾಡುತ್ತಾರೋ ಅಂತಹ ಮನೆಗಳಲ್ಲಿ ದುರ್ಗಮ್ಮ ಖಂಡಿತ ಇರುತ್ತಾಳೆ. ನಿಮ್ಮ ಇಡೀ ಮನೆ ಸಿರಿ ಸಂಪತ್ತಿನಿಂದ ತುಂಬಿರುತ್ತದೆ. ಈ ನವರಾತ್ರಿಗಳಲ್ಲಿ ನೀವು ಖಂಡಿತವಾಗಿಯೂ 9 ದಿನಗಳ ಕಾಲ ನಿಮ್ಮ ಪೂಜಾ ಕೋಣೆಯಲ್ಲಿ ನವಿಲುಗರಿಗಳನ್ನು ಇಟ್ಟು ಪೂಜಿಸಿದರೆ ದುರ್ಗಾದೇವಿ ಕರುಣಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಲಕ್ಷ್ಮೀ ಪ್ರತಿಮೆ. ನೀವು ಸಂಪತ್ತು ಮತ್ತು ಸಮೃದ್ಧಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಗೆ ತರಬೇಕು ಎಂದು ಹೇಳಲಾಗುತ್ತದೆ. ನೀವು ಎಂತಹ ಲಕ್ಷ್ಮೀ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಗೆ ತೆಗೆದುಕೊಂಡು ಬರಬೇಕೆಂದರೆ ಅದರಲ್ಲಿ ಲಕ್ಷ್ಮೀ ದೇವಿಯು ಕುಳಿತುಕೊಂಡು ಎಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಿರುವಂತಹ ಭಂಗಿಯನ್ನು ಹೊಂದಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಚಿನ್ನ ಅಥವಾ ಬೆಳ್ಳಿ ನಾಣ್ಯ. ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ಗಣೇಶ ಮತ್ತು ಲಕ್ಷ್ಮಿ ಚಿತ್ರವಿರುವ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯವನ್ನು ಖರೀದಿಸಿ ಮನೆಗೆ ತರಬೇಕು. ಇದರಿಂದ ನಿಮ್ಮ ಅದೃಷ್ಟ ಬೆಳಗುತ್ತದೆ ಎನ್ನುವ ನಂಬಿಕೆ ಇದೆ. ನವರಾತ್ರಿಯ ಮೊದಲ ದಿನದಂದು ನೀವು ಈ ಕೆಲಸವನ್ನು ಮಾಡುವುದರಿಂದ ಮತ್ತು ಅವುಗಳನ್ನು ತಂದು ನಿಮ್ಮ ಮನೆಯ ಲಾಕರ್ನಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭವಾಗುವುದು. ತ್ರಿಕೋನ ಧ್ವಜ. ನವರಾತ್ರಿ ಮೊದಲ ದಿನದಂದು ಕೆಂಪು ತ್ರಿಕೋನ ಧ್ವಜವನ್ನು ಮನೆಗೆ ತಂದು ದೇವರನ್ನು ಪೂಜೆ ಮಾಡುವ ಸ್ಥಳದಲ್ಲಿ ಅಂದರೆ ದೇವರ ಕೋಣೆಯಲ್ಲಿ ಇರಬೇಕು. ದುರ್ಗಾದೇವಿಗೆ 9 ದಿನಗಳ ಪೂಜೆ ಅವಧಿಯಲ್ಲಿ ಆ ಧ್ವಜವನ್ನು ಇರಿಸಬೇಕು. ಆ ಧ್ವಜವನ್ನು ನವಮಿ ಎಂದು ದುರ್ಗಾದೇವಿಯ ಗುಮ್ಮಟದ ಮೇಲೆ ಇಡಬೇಕು. ವಿದೇಶಕ್ಕೆ ಪ್ರಯಾಣಿಸಲು ಬಯಸುವ ಅಥವಾ ವಿದೇಶ ಪ್ರಯಾಸವನ್ನು ಯೋಚಿಸುವ ಭಕ್ತರಿಗೆ ಇದು ಉಪಯುಕ್ತವಾಗಿರುತ್ತದೆ. ಅಖಂಡ ಜ್ಯೋತಿ. ನೀವು ದುರ್ಗಾದೇವಿಗೆ ನವರಾತ್ರಿ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸಬೇಕು. ಈ ದೀಪವನ್ನು ನೀವು ನೈಋತ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿ ಹಚ್ಚಿಡಬೇಕು. ನೀವು ಬೆಳಗಿಸಿದ ಅಖಂಡ ಜ್ಯೋತಿಯು ಇಡೀ ರಾತ್ರಿ ಬೆಳಗುತ್ತಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ದೀಪ ಮಧ್ಯದಲ್ಲಿ ಆರಿ ಹೋಗದಂತೆ ಕಾಳಜಿ ವಹಿಸಿ. ಮಣ್ಣಿನ ಮನೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ಒಂದು ಮಣ್ಣಿನ ಮನೆಯನ್ನು ಖರೀದಿಸಿ ಮನೆಗೆ ತೆಗೆದುಕೊಂಡು ಬರಬೇಕು. ನಂತರ ಅದನ್ನು ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ದುರ್ಗಾದೇವಿಯ ವಿಗ್ರಹದ ಮುಂದೆ ಅಥವಾ ಫೋಟೋದ ಹತ್ತಿರ ಇಡಬೇಕು.
ಈ ರೀತಿ ಮಾಡುವುದರಿಂದ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುವಂತೆ ಮಾಡುತ್ತದೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತುಂಬಿಸುತ್ತದೆ. ಹೊಸ ಮನೆಯನ್ನು ನಿರ್ಮಿಸಲು ಅಥವಾ ಖರೀದಿಸಲು ಇದು ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.